ಬೆಂಗಳೂರು ಮಹಾನಗರದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ನೇತೃತ್ವದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಂಸ್ಕೃತಿ ಸಂವರ್ಧನಾ ಸಮಾರಂಭ ಪರಮ ಪೂಜ್ಯ ಜಗದ್ಗುರುಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದು ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಪವಿತ್ರ ಕಾರ್ಯದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಶ್ರದ್ಧೆ ತಾಯಿಯರು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ 3 ತಿಂಗಳು ಕಳೆದಿದೆ. 3 ತಿಂಗಳಲ್ಲಿ ಸುಮಾರು 10 ರಿಂದ 12 ಸಾವಿರ ಕಿಲೋಮೀಟರ್ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ದೇನೆ. ಎಲ್ಲೇ ಹೋದ್ರೂ ಸಹ ನಮ್ಮ ಜಗದ್ಗುರುಗಳು ಭೇಟಿ ಮಾಡತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ನನ್ನ ಕರ್ತವ್ಯನೂ ಕೂಡ ಹೌದು. ಆದರೆ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ಯಾವ ಪರಮ ಪೂಜ್ಯ ರಂಭಾಪುರಿ ಶ್ರೀಗಳು ಜಗದ್ಗುರುಗಳು ಸನ್ಮಾನ BS ಯಡಿಯೂರಪ್ಪನವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಪೂಜ್ಯ ತಂದೆಯವರು ರಾಜ್ಯಾದ್ಯಂತ ದೇಶಾದ್ಯಂತ ಯಡಿಯೂರಪ್ಪನವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ, ಜಗದ್ಗುರುಗಳವರ ಒಂದು ಆಶೀರ್ವಾದ ಸದಾ ತಂದೆಯವರ ಜೊತೆ ಕುಟುಂಬ ಜೊತೆ ಇರ್ತಕ್ಕಂಥದ್ದು. ಅದ್ರ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ನನಗೂ ಕೂಡ ಬಹಳ ದಿನ ಕೊರಗೆ ಇತ್ತು. ನಾನು ರಾಜ್ಯದ ಅಧ್ಯಕ್ಷನಾಗಿ 3 ತಿಂಗಳು ಕಳೆದಿದ್ದೆ, ಜಗದ್ಗುರುಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅಂತ ಹೇಳಿ. ಯಾಕೆ ನಿರಂತರ ನಂದು ಪ್ರವಾಸ ಜಗದ್ಗುರು ಅಂತ ನಮಗೆ ಗೊತ್ತೇ ಇದ್ದಾರೆ, ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಳೆದ ವಾರ ಮಾತನಾಡಿದಾಗ ನಿನ್ನೆ ದಿನ ನಾನು ತಪ್ಪದೆ ಬರ್ತೇನೆ, ಜಗದ್ಗುರು ನಿಮ್ಮ ಆಶೀರ್ವಾದನ ಕೂಡ ತೆಗೆದುಕೊಳ್ಬೇಕು, ಕಾರ್ಯಕ್ರಮ ಬರ್ತೇನೆ ಅಂತ ಹೇಳಿ ಜಗದ್ಗುರು ಆದೇಶ ಮಾಡಿದಾಗ ನಾನು ಒಪ್ಕೊಂಡಿದ್ದೆ. ಅದರ ಕಾರಣಾಂತರಗಳಿಂದ ನಿನ್ನೆ ಡೆಲ್ಲಿಗೆ ಹೋಗಬೇಕಾಯಿತು. ಹಾಗಾಗಿ ಮತ್ತೆ ನಾನು ನಿನ್ನೆ ಜಗದ್ಗುರು ಆಶೀರ್ವಾದ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತು ನನಗೆ ಸಂತೋಷ ಇದೆ. ಇಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಪಕ್ಷದ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಜವಾಬ್ದಾರಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಜಗದ್ಗುರುಗಳ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯ. ಅವರ ಆಶೀರ್ವಾದನ ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಾನು ತಮ್ಮೆಲ್ಲರ ಪರವಾಗಿ ಜಗದ್ಗುರುಗಳಲ್ಲಿ ನಾನು ಸದಾ ಪ್ರಾರ್ಥನೆ ಇಷ್ಟೇನೆ, ಯಾವ ರೀತಿ ಪೂಜ್ಯ ತಂದೆಯವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗ್ತೇನೆ, ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ಒಂದು ಧ್ವನಿಯಾಗಿ ಪೂಜ್ಯ ತಂದೆಯವರು ಯಾವ ರೀತಿ ಉತ್ತಮ ಕೆಲಸ ಕಾರ್ಯಗಳನ್ನು ಜನ ಮೆಚ್ಚೋ ರೀತಿಯಲ್ಲಿ ಮಾಡಿದ್ದಾರೋ, ನಾನು ಕೂಡ ಮುಂದಿನ ದಿನಗಳಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ನಮ್ಮ ಸಮಾಜನೂ ಕೂಡ ಪಟ್ಟು ಮಾಡಿ ತೋರಿಸಬಾರ್ದು, ಎಲ್ಲೂ ಕೂಡ ಎಡುವುದೇನೆ ಸಮಾಜಕ್ಕೆ ಕಣ್ಣಾಗಿ, ಸಮಾಜಮುಖಿಯಾಗಿ ನಾಡಿನಾದ್ಯಂತ ಓಡಾಡಿ ಒಂದು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥದ್ದು, ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಜಗದ್ಗುರು ನನಗೆ ದಯಪಾಲಿಸಬೇಕು ಅಂತೇಳಿ ಸಂದರ್ಭ ನಾನು ಭಕ್ತಿಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಾಜಕಾರಣದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ದಿನ ರಾಜಕಾರಣದಲ್ಲಿ ಇರ್ತೇವೆ ಅಥವಾ ಎಷ್ಟು ದಿನ ನಾವು ಸಮಾಜ ಸೇವೆಯಲ್ಲಿ ಇರ್ತೇವೆ. ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು, ಮತ್ತೆ ಯಾರು ಕೂಡ ನಮ್ಮನ್ನ ಟೀಕೆ ಮಾಡಬಾರ್ದು. ಇವತ್ತು ತಂದೆಯವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಯಾರು ಕೂಡ ಒಂದು ಹೇಳ್ತಾ ಇರ್ತೇನೆ, ಲೀಡರ್ಶಿಪ್ ವಿಲ್ ನಾಟ್ ಎಮರ್ಜ್ ಬೈ ದ ವರ್ಚ್ಯೂ ಆಫ್ ಯುವರ್ ಪೊಸಿಷನ್, ಲೀಡರ್ಶಿಪ್ ವಿಲ್ ನಾಟ್ ಎಮರ್ಜ್ ಬೈ ದ ವರ್ಚ್ಯೂ ಆಫ್ ಯುವರ್ ಪೊಸಿಷನ್ ಬಟ್ ಬೈ ದ ಅಕ್ಸೆಪ್ಟೆನ್ಸ್ ಆಫ್ ಪೀಪಲ್ ಅಂತ ಯಾರು ಕೂಡ ನೆನಪು ಮಾಡ್ಕೊಳ್ತೀನಿ. ಅದರ ಅರ್ಥ, ಈ ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಮಂತ್ರಿಗಳಾಗಿ ಹೋಗಿದ್ದಾರೆ, ಶಾಸಕರುಗಳಾಗಿ ಹೋಗಿದ್ದಾರೆ. ಅಧಿಕಾರ ಇದ್ದಾಗ ಜನರು ನಿಮ್ಮನ್ನ ಕೊಂಡಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಅಧಿಕಾರ ಇಲ್ಲದೆ ಇದ್ದಾಗ ನೆನಪು ಮಾಡ್ಕೋಬೇಕು ನಿಮ್ಮನ್ನ. ಹಾಗಾಗಿ ಒಬ್ಬ
ನಾಯಕ ಅಂತೇಳಿ ಯಾವಾಗ ಅನ್ಸ್ಕೊಳ್ತಾನೆ ಅಂತ ಹೇಳಿದ್ರೆ, ಅಧಿಕಾರ ಇರಲಿ ಇಲ್ದಿರಲಿ ಆ ನಾಯಕರನ್ನ ಜನರು ನೆನಪು ಮಾಡ್ಕೋಬೇಕು. ಇವತ್ತು ನನಗೆ ಹೆಮ್ಮೆ ಅನಿಸ್ತದೆ, ಪೂಜ್ಯ ತಂದೆಯವರು ಯಡಿಯೂರಪ್ಪವ್ರ ಮಗ ಆಗಿ ಸನ್ಮಾನ್ಯ ಯಡಿಯೂರಪ್ಪನ ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇದ್ದಿದ್ರು ಸಹ, ರಾಜ್ಯದ ಯಾವುದೇ ಮೂಲೆ ಹೋದ್ರು ಸಹ ನಮ್ಮ ಯಡಿಯೂರಪ್ಪನವರು ಅಂತೇಳಿ ನಮ್ಮ ತಾಯಂದಿರು ಬಹಳ ಪ್ರೀತಿಯಿಂದ ಕಾಣ್ತಾರೆ, ಹಿರಿಯರು ಪ್ರೀತಿಯಿಂದ ಕಾಣ್ತಾರೆ, ಜಗದ್ಗುರುಗಳು ಪೂಜ್ಯರು ಎಲ್ಲೇ ಹೋದ್ರು ಸಹ ನಮ್ಮ ಯಡಿಯೂರಪ್ಪನವರು ಯಾವುದೋ ಒಂದು ಸಮಾಜಕ್ಕೆ ಸಮೇತ ಎಲ್ಲ ಸಮಾಜ ಎಲ್ಲ ವರ್ಗದ ಮಠಾಧೀಶರು ಸ್ವಾಮೀಜಿಗಳು ಯಡಿಯೂರಪ್ಪ ಹರಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ತಂದೆಯವರೊಬ್ಬ ಮುಖ್ಯಮಂತ್ರಿ ಆಗಿ ಯಾರು ಕೂಡ ಒಂದು ಮಾತನ್ನು ಹೇಳ್ತಿರ್ತಾರೆ, ಒಬ್ಬ ಮಾತೃ ಹೃದಯದ ಮುಖ್ಯಮಂತ್ರಿ ನಾಡು ಕಂಡಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಅನ್ನೋದಲ್ಲ. ಆ ರೀತಿ ಒಂದು ಸಮಾಜ ಮುಖ್ಯವಾಗಿ ಎಲ್ಲ ಸಮಾಜ ಮೆಚ್ಚೋ ರೀತಿಯಲ್ಲಿ ತಂದೆಯವರು ಕೆಲಸವನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ನಾನು ಪರಮ ಪೂಜೆಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಅಡೆತಡೆಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಂತು ಯಾವ ರೀತಿ ತಂದೆಯವರು ಜೀವನದುದ್ದಕ್ಕೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಮುಂದೆ ನಡೆದಿದ್ದಾರೋ, ಆ ಹೋರಾಟದ ಕಿಚ್ಚು ನನಗೂ ಕೂಡ ದಯಪಾಲಿಸಲಿ ಅಂತೇಳಿ ಪರಮ ಪೂಜ್ಯರು ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡಿ, ಇವತ್ತು ಜಗದ್ಗುರುಗಳ ಆಶೀರ್ವಾದನ ಪಡೆದಕ್ಕೆ ನನಗೂ ಕೂಡ ಸಾಧ್ಯ ಆಗುತ್ತೆ. ನನ್ನ ಪುಣ್ಯ ಸೌಭಾಗ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ಮತ್ತೊಮ್ಮೆ ಜಗದ್ಗುರುಗಳ ಪಾದಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ವಂದನೆ.